ವೆಲ್ಕಮ್ ಬ್ಯಾಕ್. ನಟ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿದಾಗಿನಿಂದಲೂ ಕೂಡ ಪ್ರತಿ ಸೋಮವಾರ ದರ್ಶನ ಕುಟುಂಬಸ್ಥರು ಅಂದ್ರೆ ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್ ಅವರ ಭೇಟಿಗಾಗಿ ಆಗಮಿಸ್ತಾರೆ. ಅದರಂತೆ ನಿನ್ನೆ ಮಗ ವಿನೀಶ್ ಅಪ್ಪನನ್ನ ಭೇಟಿ ಆಗಬೇಕು ಅಂತ ಪರಪ್ಪನ ಅಗ್ರಹಾರದ ಕಡೆಗೆ ಬಂದಿದ್ರು. ನಿನ್ನೆ ತಾಯಿ ಜೊತೆ ಜೈಲಿಗೆ ವಿನೀಶ್ ಕೂಡ ಬಂದಿದ್ರು. ಅಪ್ಪನನ್ನ ನೋಡಬೇಕು, ಮಾತನಾಡಿಸ್ಬೇಕು ಅಂತ. ಅಪ್ಪನ ಫೇವರೇಟ್ ಚಾಕ್ಲೇಟ್ ಅನ್ನ ವಿನೀಶ್ ತಂದಿದ್ರಂತೆ ಅಪ್ಪನಿಗೆ ಕೊಡಬೇಕು ಅಂತ. ಮೊದಲು ಚಾಕ್ಲೇಟ್ ಕೊಂಡೊಯ್ಯೋದಕ್ಕೆ ಕಾಕಿ ನಿಷೇಧ ಮಾಡಿತು, ಅವಕಾಶ ಮಾಡಿಕೊಡ್ಲಿಲ್ಲ. ಬಟ್ ಹಂತ ಹಂತವಾಗಿ ಮನವಿ ಮಾಡಿಕೊಂಡು ವಿನೀಶ್ ಒಂದಾದ್ರೂ ಚಾಕ್ಲೇಟ್ ಕೊಡಲೇಬೇಕು ಅಂತ ಬೇಡ್ಕೊಂಡಾದ ಬಳಿಕ ಅಧಿಕಾರಿಗಳು ಅಂದ್ರೆ ಜೈಲು ಅಧಿಕಾರಿಗಳು ಅದಕ್ಕೆ ಅವಕಾಶ ಮಾಡಿಕೊಟ್ರು. ಅಪ್ಪನ ಫೇವರೇಟ್ ಒಂದು ಚಾಕ್ಲೇಟ್ ಅನ್ನ ತೆಗೆದುಕೊಂಡು ಹೋಗಿ ತಿನ್ನಿಸಿ ತಪ್ಪಿಕೊಂಡಿದ್ರಂತೆ ವಿನೀಶ್. ನಿನ್ನೆ ಪರಪ್ಪನ ಅಗ್ರಹಾರದ ಒಳಗಡೆ ಆಗಿರುವಂತಹ ಬೆಳವಣಿಗೆ. ಅಪ್ಪನನ್ನ ನೋಡಿ ವಿನೀಶ್ ಭಾವುಕರಾದ್ರು, ಅವರ ಫೇವರೇಟ್ ಚಾಕ್ಲೇಟ್ ಅನ್ನ ಕೊಟ್ಟರು, ತಪ್ಪಿಕೊಂಡಿದ್ರಂತೆ. ಕೆಲ ಹೊತ್ತು ಮಾತನಾಡಿದ್ದಾರೆ ಕೂಡ. ಹೊರಗಡೆ ಬಿಂದಾಸ್ ಆಗಿ ಓಡಾಡ್ಕೊಂಡಿದ್ದ ದರ್ಶನ್ ಪವಿತ್ರ ಜೈಲಿಗೆ ಹೋದ್ಮೇಲೆ ದೂರವಾಗಿದ್ರು. ಇವರಿಬ್ಬರ ನಡುವೆ ಬ್ರಿಡ್ಜ್ ಆಗಿರೋದೇ ಈಗ ಪರಪ್ಪನ ಅಗ್ರಹಾರದ ವೈದ್ಯರು. ಹೇಗಪ್ಪ ಅಂದ್ರೆ ಅನಾರೋಗ್ಯದ ನೆಪ ಮಾಡಿ ಇಬ್ಬರನ್ನ ಕೂಡ ಭೇಟಿ ಮಾಡೋದಕ್ಕೆ ವೈದ್ಯರೇ ಅವಕಾಶ ಮಾಡಿಕೊಡ್ತಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಿಪಬ್ಲಿಕ್ ಕನ್ನಡದಲ್ಲಿ ಜೈಲಿನ ಮತ್ತೊಂದು ಕರ್ಮಕಾಂಡ. ಪರಪ್ಪನ ಅಗ್ರಹಾರದಲ್ಲಿದ್ರು ಕದ್ದು ಮುಚ್ಚಿ ಮೀಟಿಂಗ್. ದರ್ಶನ್ ಹಾಗೂ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಸೇರಿ 2 ತಿಂಗಳಾಗ್ತಾ ಬರ್ತಿದೆ. ಜೈಲಿಗೆ ಸೇರಿದ ಮೇಲೆ ದೂರವಾಗಿರೋ ಪ್ರಣಯ ಪಕ್ಷಿಗಳಿಗೆ ಮೀಟ್ ಆಗಲು ಸ್ವಲ್ಪ ಅವಕಾಶ ಸಿಕ್ಕಿದ್ರೂ ಮಿಸ್ ಮಾಡ್ತಿಲ್ಲ. ಒಬ್ಬರಿಗೊಬ್ಬರು ಮೀಟ್ ಆಗಲು ಖತರ್ನಾಕ್ ಪ್ಲಾನ್ ಒಂದನ್ನು ಮಾಡಿದ್ದಾರೆ. ಜೈಲು ಅಧಿಕಾರಿಗಳನ್ನ ಬಳಸಿಕೊಂಡು ಆರೋಗ್ಯದ ನೆಪ ಹೇಳಿ ಮೀಟ್ ಆಗ್ತಿದ್ದಾರೆ. ಮೀಡಿಯೇಟರ್ ಆಗ್ತಿದ್ದಾರಾ ಜೈಲಿನ ವೈದ್ಯರು? ಹೌದು, ರಿಪಬ್ಲಿಕ್ ಕನ್ನಡದಲ್ಲಿ ಜೈಲಿನ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ದರ್ಶನ್ ಹಾಗೂ ಪವಿತ್ರ ಗೌಡ ಭೇಟಿಗೆ ಹೊಸ ಉಪಾಯ ಕಂಡು ಹಿಡಿದಿದ್ದಾರೆ. ಆರೋಗ್ಯದ ನೆಪ ಹೇಳಿ ಪದೇ ಪದೇ ಆಸ್ಪತ್ರೆಗೆ ಭೇಟಿ ನೀಡುತ್ತಿದ್ದಾರೆ. ಇದಕ್ಕೆ ಜೈಲು ಆಸ್ಪತ್ರೆಯ ವೈದ್ಯರುಗಳು ಸಾಥ್ ನೀಡುತ್ತಿದ್ದಾರೆ. ಆರೋಗ್ಯದ ನೆಪ ಹೇಳಿ ವೈದ್ಯರನ್ನ ಭೇಟಿ ಮಾಡೋ ಪವಿತ್ರ ಗೌಡ ಹಾಗೂ ದರ್ಶನ್ಗೆ ಒಂದೇ ಸಮಯದಲ್ಲಿ ಬರುವಂತೆ ಸೂಚಿಸುತ್ತಿದ್ದರಂತೆ. ಒಂದೇ ಟೈಮಿಗೆ ಜೈಲು ಆಸ್ಪತ್ರೆ ಬಳಿ ಸೇರುವ ದಾಸ ಹಾಗೂ ಲಿಪ್ಸ್ಟಿಕ್ ರಾಣಿ ಗಂಟೆಗಟ್ಟಲೆ ಮಾತುಕತೆ ಆದ ಬಳಿಕ ವಾಪಸ್ ಆಗ್ತಿದ್ದಾರಂತೆ. ಹೀಗೆ ಇಬ್ಬರನ್ನ ಭೇಟಿ ಮಾಡಿಸೋಕೆ ಇಂತಿಷ್ಟು ಹಣ ಅಂತ ಫಿಕ್ಸ್ ಮಾಡ್ತಿದ್ದಾರಂತೆ ಆ ವೈದ್ಯರು. ಹಲವಾರು ವರ್ಷಗಳಿಂದ ಇಲ್ಲೇ ಠಿಕಾಣಿ ಹೂಡಿರುವ ಕೆಲವು ವೈದ್ಯರು ಜೈಲಲ್ಲೇ ಇದನ್ನ ದಂಧೆ ಮಾಡಿಕೊಂಡಿದ್ದಾರೆ. ಹೊರಗಿನಿಂದ ಹಣ ಕೂಡ ಇವರ ಮೂಲಕ ಒಳಗೆ ಹೋಗುತ್ತಂತೆ. ಮೊಬೈಲ್ಸ್ ಕಳ್ಳರಿಗೆ ಸಪ್ಲೈ ಮಾಡಲಾಗ್ತಿದೆಯಂತೆ. ಇದರ ಬಗ್ಗೆ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ರೆ ವೈದ್ಯರು ದರ್ಪ ತೋರ್ತಾರಂತೆ. ಹೀಗಾಗಿ ದರ್ಶನ್ ಹಾಗೂ ಪವಿತ್ರ ಗೌಡಗೆ ವೈದ್ಯರೇ ಕೊಂಡಿ ಆಗಿದ್ದು ಜೈಲಿನಲ್ಲಿ ಇಬ್ಬರನ್ನ ಸಂಪರ್ಕಿಸುತ್ತಿರೋದು ಯಾರೆಂಬುದು ಗೊತ್ತಾಗಬೇಕಿದೆ. ಇದರಿಂದ ಪರಪ್ಪನ ಅಗ್ರಹಾರದಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೆಟ್ಟರೂ ಕೂಡ ಬುದ್ಧಿ ಬಂದಿಲ್ಲ ಅನ್ನುವಂಥ ಮಾತಿದೆಯಲ್ಲ, ನಟ ದರ್ಶನ್ ಅವ್ರಿಗೆ ಅದು ಮಾಡಿಸಿದಂಗಿದೆ. ಕಾರಣ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಪಾಲಾಕಿದ್ದಾರೆ. ಈ ಕಡೆ ಪತ್ನಿ ಹೇಗಾದ್ರೂ ಮಾಡಿ ಪತಿಯನ್ನ ಆಚೆ ಕರ್ಕೊಂಡು ಬರಲೇಬೇಕು ಅಂತ ಹೋಮ ಹವನ ಮಾಡಿದ್ರು, ಜಾಮೀನಿಗಾಗಿ ಒದ್ದಾಡ್ತಿದ್ದಾರೆ. ಆದ್ರೂ ಕೂಡ ಪವಿತ್ರ ಗೌಡ ಮೇಲಿನ ದರ್ಶನ್ ಪ್ರೀತಿ ವ್ಯಾಮೋಹ ಮಾತ್ರ ಕಡಿಮೆ ಆದಂಗೆ ಕಾಣಿಸ್ತಾ ಇಲ್ಲ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ದರ್ಶನ್ಗಾಗಿ ಪತ್ನಿ ನಿತ್ಯ ಹೋರಾಟ. ಜೈಲಲ್ಲಿದ್ರು ನಿಲ್ಲದ ದಾಸನ ಚೆಲ್ಲಾಟ. ಲಿಪ್ಟಿಕ್ ರಾಣಿಯ ದೆಸೆಯಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪರಪ್ಪನ ಅಗ್ರಹಾರವನ್ನ ಸೇರಂಗಾಗಿದೆ. ಸ್ವಲ್ಪ ದಿನ ಕೋಪದಲ್ಲಿ ಪವಿತ್ರಳಿಂದ ಗರಂ ಆಗಿದ್ದ ದಾಸ ಮಾತಾಡೋದನ್ನೇ ನಿಲ್ಲಿಸಿದ್ರಂತೆ. ಈ ಮಧ್ಯ ಪತಿಯನ್ನ ಕಾಪಾಡಲು ಪತ್ನಿಯ ವಿಜಯಲಕ್ಷ್ಮಿ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ವಾರಕ್ಕೆ 3 ಬಾರಿ ಸೆಂಟ್ರಲ್ ಜೈಲಿಗೆ ಬಂದು ಹೋಗ್ತಾ ಇದ್ದಾರೆ. ಇದನ್ನ ಸಹಿಸದ ಪವಿತ್ರ ಗೌಡ ಬುಸುಗುಡ್ತಿದ್ದಾರಂತೆ. ಜೈಲಲ್ಲಿರೋ ಪ್ರೀತಿಯ ಪತಿಯನ್ನ ಹೊರತರಲು ವಿಜಯಲಕ್ಷ್ಮಿ ಮಾಡದ ಪೂಜೆಗಳಿಲ್ಲ. ಹಲವು ನಾಯಕರನ್ನ ಕೂಡ ಭೇಟಿ ಮಾಡಿದ್ದಾರೆ. ಲಾಯರ್ ಜೊತೆಗೂ ಚರ್ಚಿಸಿ ಮುಂದಿನ ಪಾಸಿಬಿಲಿಟಿ ಬಗ್ಗೆ ಚರ್ಚಿಸ್ತಾ ಇದ್ದಾರೆ. ಆದರೆ ಯಾವ ಪ್ರಯತ್ನವೂ ಫಲ ಕೊಡದ ಹಿನ್ನೆಲೆ ಜೈಲಲ್ಲೇ ದಾಸನನ್ನ ಭೇಟಿಯಾಗಿ ಧೈರ್ಯವನ್ನ ಕೂಡ ತುಂಬುತ್ತಾ ಇದ್ದಾರೆ.
ಇದು ಪವಿತ್ರ ಕಣ್ಣು ಕೆಂಪಾಗಿಸಿದೆ. ಹೀಗೆ ಬಿಟ್ರೆ ದರ್ಶನ್ ಕೈ ಬಿಟ್ಟು ಹೋಗ್ತಾರೆ ಅಂತ ಬುಸುಗುಡ್ತಿದ್ದಾಳಂತೆ. ದರ್ಶನ್ಗಾಗಿ ವಿಜಯಲಕ್ಷ್ಮಿ ಇಷ್ಟೆಲ್ಲ ಪ್ರಯತ್ನವನ್ನ ಮಾಡಿದ್ರು ದಾಸನಿಗೆ ಬುದ್ಧಿ ಬಂದಂತೆ ಕಾಣ್ತಾ ಇಲ್ಲ. ಈಗಲೂ ಪವಿತ್ರ ಗೌಡ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಮಾತುಕತೆ ನಡೆಸ್ತಲೇ ಇದ್ದಾರೆ. ಪ್ರತಿಯೊಂದು ವಿಚಾರದ ಬಗ್ಗೆ ಒಬ್ಬರಿಗೊಬ್ಬರು ಮಾತಾಡ್ತಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಈ ಕಾಟೇರನ ಕಳ್ಳಾಟಕ್ಕೆ ಜೈಲಧಿಕಾರಿಗಳು ಕೈ ಜೋಡಿಸಿದ್ದು ಯಾರಿಗೂ ಗೊತ್ತಾಗದಂತೆ ಅಧಿಕಾರಿಗಳು ಹಾಗೂ ವೈದ್ಯರ ಮೂಲಕ ಇಬ್ಬರು ಭೇಟಿಯಾಗ್ತಿದ್ದಾರಂತೆ. ಎಷ್ಟಾದ್ರೂ ಬುದ್ಧಿ ಕಲಿಯದ ದರ್ಶನ್ ಮತ್ತೆ ಕರ್ಮದ ಹಿಂದೆ ಹೋಗ್ತಾ ಇದ್ದಾರೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಇನ್ನು ರೇಣುಕಾ ಸ್ವಾಮಿಯನ್ನ ಕೊಂದು ಜೈಲು ಸೇರಿರುವ ಆರೋಪಿಗಳಿಗೆ FSL ರಿಪೋರ್ಟ್ ಮತ್ತಷ್ಟು ಕಂಟಕವಾಗೋ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಹೇಗಪ್ಪ FSL ರಿಪೋರ್ಟ್ ಕಂಟಕ ಆಗಬಹುದು ಈ ಕೊಲೆ ಕೇಸ್ನಲ್ಲಿ ಅನ್ನೋದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬರೀ ಇಲ್ಲಿ FSL ರಿಪೋರ್ಟ್ ಅಲ್ಲ, ಹೈದರಾಬಾದ್ನಿಂದ ಬರುವಂತಹ FSL ರಿಪೋರ್ಟ್ ಇದೆಯಲ್ಲ, ಡಿ ಗ್ಯಾಂಗ್ಗೆ ಅದು ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡೋ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಹಾಗಾದ್ರೆ ಆ ವರದಿಯಲ್ಲಿ ಇರುವಂತಹ ಅಂಶಗಳು ಯಾವ ರೀತಿ ಕಂಟಕ ಆಗಬಹುದು ಡಿ ಗ್ಯಾಂಗ್ಗೆ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಡೆವಿಲ್ ಗ್ಯಾಂಗ್ಗೆ ಉರುಳಾಗುತ್ತಾ FSL ರಿಪೋರ್ಟ್. 3 ದಿನದಲ್ಲೇ ಪೊರ್ಕಿ ಬಾಯ್ಸ್ ಭವಿಷ್ಯ ನಿರ್ಧಾರ. ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಮಾತಿದೆ. ಆ ಮಾತು ಪೊರ್ಕಿ ಬಾಸ್ ಡೆವಿಲ್ ಗ್ಯಾಂಗ್ ಲೀಡರ್ ದರ್ಶನ್ಗೆ ಕರೆಕ್ಟ್ ಆಗಿ ಅನ್ವಯವಾಗುತ್ತೆ. ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆಗೆ ಸಂಬಂಧ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಜೈಲು ಸೇರಿ 60 ದಿನ ಯಶಸ್ವಿಯಾಗಿ ಪೂರೈಕೆಯಾಗಿದೆ. ಈತ ತನಿಖೆ ಚುರುಕುಗೊಳಿಸಿರುವ ತನಿಖಾ ತಂಡ ಚಾರ್ಜ್ ಶೀಟ್ ಸಲ್ಲಿಕೆಗೂ ತಯಾರಿ ನಡೆಸಿದ್ದಾರೆ. ಈಗಾಗಲೇ 70% FSL ವರದಿ ಬಂದಿದ್ದು, ಬಾಕಿ ಉಳಿದ 30% FSL ವರದಿಯೂ ಸಿದ್ಧವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು 3 ದಿನಗಳಲ್ಲೇ 100% FSL ವರದಿ ಪೊಲೀಸರ ಕೈ ಸೇರಲಿದೆ. ಹೈದರಾಬಾದ್ FSL ನಿಂದ ಎಲೆಕ್ಟ್ರಾನಿಕ್ ವಸ್ತುಗಳ ರಿಪೋರ್ಟ್, ಸಿಸಿ ಕ್ಯಾಮೆರಾ, ಆಡಿಯೋ ಸ್ಯಾಂಪಲ್ಸ್, ಮೊಬೈಲ್ ಡೇಟಾ ವರದಿ ಬಂದಿದೆ. ಇನ್ನು ಐಫೋನ್ ಸೇರಿದಂತೆ ಉಳಿದ ಆರೋಪಿಗಳ ಮೊಬೈಲ್ ಡೇಟಾ, ಸಿಸಿ ಕ್ಯಾಮೆರಾ ವಿಡಿಯೋ ರಿಟ್ರೀವ್ ಆಗಿದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಡೆದು 2 ತಿಂಗಳು ಪೂರೈಸಿದೆ. ಇನ್ನು 20 ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಬೇಕಿದೆ. ಹೀಗಾಗಿ ತನಿಖೆ ಕೊನೆ ಹಂತಕ್ಕೆ ತಲುಪಿದ್ದು ಚಾರ್ಜ್ ಶೀಟ್ ತಯಾರಿ ನಡೆಸ್ತಾ ಇದ್ದಾರೆ. ಹೀಗಾಗಿ FSL ರಿಪೋರ್ಟ್ ಬಂದಾಕ್ಷಣ ಪ್ರಕ್ರಿಯೆ ಪೂರ್ಣವಾಗುತ್ತೆ. ಇದು